ಸಿಎಂ ಹಾದಿಯಾಗಿ 224 ಜನ ಶಾಸಕರು ಅನರ್ಹವಾಗುವುದು ಖಚಿತ. ವಕೀಲ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಸುಪ್ರೀಂ ಸಮನ್ಸ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹಾದಿಯಾಗಿ 224 ಜನ ಶಾಸಕರು ಅನರ್ಹ ಆಗೋದು ಖಚಿತ. ವಕೀಲ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯಗೆ ಸುಪ್ರೀಂ ಸಮನ್ಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು, ಸಿದ್ದು ಖುದ್ದು ಹಾಜರಾತಿಗೆ ಸುಪ್ರೀಂ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ. 224 ಜನ ಎಂಎಲ್ಎಗಳು ಅನರ್ಹವಾಗುವುದು ಖಚಿತ ಎಂದ ಬಿಜೆಪಿ ಮುಖಂಡ. 2023ರ ಚುನಾವಣೆಯಲ್ಲಿ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ಗ್ಯಾರಂಟಿ ಘೋಷಣೆಯ ಪ್ರಮುಖ ರೂವಾರಿಗಳು. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತೆರಿಗೆ ದುಡ್ಡಲ್ಲಿ ಜನರಿಗೆ ಭಾಗ್ಯಗಳನ್ನು ಕೊಡುತ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಎಲೆಕ್ಷನ್ ಪಿಟಿಷನ್ ಸಲ್ಲಿಕೆಯಾಗಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರಿಯಾದ ಅಂಶಗಳ ಮೇಲೆ ಬೆಳಕು ಚೆಲ್ಲದೆ ನಮ್ಮ ಪಿಟಿಷನ್ ವಜಾ ಮಾಡಿದ್ರು. ಹೈಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಫೈಲ್ ಮಾಡಿದ್ದೆವು. ಈ ಸಿಎಂ ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಸಿಎಂ ಹಾದಿಯಾಗಿ 224 ಜನ ಶಾಸಕರು ಅನರ್ಹವಾಗೋದು ಖಚಿತ. ಹಂಗೆ ನೋಡೋದಕ್ಕೆ ಹೋದ್ರೆ ದೇಶದ ಘನ ನ್ಯಾಯಾಲಯ ಸಮನ್ಸ್ ಕೊಟ್ಟಿದೆ. ಅದು ಅದರ ಪ್ರಾಸೆಸ್ಗಳು ಮುಂದುವರಿಯುತ್ತವೆ. ಆದರೆ ದೇಶದ ಅನೇಕ ರಾಜ್ಯಗಳಲ್ಲಿ ಪುಕ್ಸಟೆ ಆಶ್ವಾಸನೆಗಳನ್ನು ಕೊಡೋದು ಕೇವಲ ಕಾಂಗ್ರೆಸ್ ಪಕ್ಷನ. ಬಿಹಾರದಲ್ಲಿ ಹೆಂಗಸರನ್ನ ಗುಡ್ಡೆ ಹಾಕೊಂಡು 6 ತಿಂಗಳ ಒಳಗಾಗಿ ತಿಂಗಳಿಗೆ 10,000 ರೂಪಾಯಿ ತರ ಕೊಡ್ತೀವಿ ಅಂದ್ರು. ಅದೋ ಏನು ಸ್ವಂತ ದುಡ್ಡಲ್ಲಿ ಕೊಡ್ತಾರೇನು? 80 ಕಳೆದ ನಿತೀಶ್ ಕುಮಾರ್ 18 ವಯಸ್ಸಿನ ಯುವಕನಂತೆ ನಿಂತ್ಕೊಂಡು ಮಾತನಾಡಿದ್ರು ಮೈಕ್ ಮುಂದೆ. ಅದು ಆ ಸಂದರ್ಭಕ್ಕೆ ಅದು ಹೆಂಗ್ ವಾಯ್ಸ್ಗಳು ಬರ್ತಾವೋ ಗೊತ್ತಿಲ್ಲ. 80 ಕಳೆದಿದೆ ಆ ಮನುಷ್ಯನಿಗೆ. ತುಮಾರ ಖಾತಾ ಮೇ 10,000 ಆಯೇಗ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ರು. ಇದು ಯಾವ ಘೋಷಣೆ ಅನ್ನೋದು ಕೂಡ ಚರ್ಚೆಗಳಾಗ್ತವೆ. ಹೆಗಲ ಮೇಲೆ ಕೇಸರಿ ಶಾಲ ಹಾಕೊಂಡು ಅಮಿತ್ ಶಾ ಹೇಳಿದ್ದೇನು? ನರೇಂದ್ರ ಮೋದಿ ಅವರು ಕೂಡ ಹಣ ಕೊಡುವ ಹೇಳಿಕೆಗಳನ್ನು ಸಾಕಷ್ಟು ಬಾರಿ ಕೊಟ್ಟಿದ್ರು. 14 ಲಕ್ಷ ಅಪಹಾಸ್ಯಕ್ಕೂ ಕೂಡ ಕಾರಣವಾಗಿತ್ತು. ಹಾಗೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಎಲೆಕ್ಷನ್ ನಡೆಸೋದೆ ಘೋಷಣೆಗಳ ಮುಖಾಂತರ. ಪ್ರಣಾಳಿಕೆ, ನೀವು ಪ್ರತಿಯೊಂದು ಪಕ್ಷದ ಪ್ರಣಾಳಿಕೆಗಳನ್ನು ಕ್ರಾಸ್ ವೆರಿಫೈ ಮಾಡಿ. ಉಚಿತ ಸ್ಕೀಮ್ಗಳ ಬಗ್ಗೆ ಉಲ್ಲೇಖಗಳಿರ್ತಾವೆ ಅಲ್ಲಿ. ಜನರ ಆಶೋತ್ತರಗಳ ಅಥವಾ ಜನರ ಮನಸ್ಸಿನ ಮನೋಮಂದಿರದಲ್ಲಿ ಬಣ್ಣ ಬಣ್ಣದ ಅರಮನೆಗಳನ್ನು ಕಟ್ಕೊಂಡಿರ್ತಾರೆ ರಾಜಕಾರಣಿಗಳು. ಈ ಬಣ್ಣದ ಅರಮನೆಗಳನ್ನು ಕಟ್ಟದ ಹೊರತು ಜನ ಓಟ್ ಹಾಕೋದಿಲ್ಲ. ಖಾತೆಗೇನು ಬರುತ್ತೆ, ನಮ್ಮ ಪಾಲಿಗೇನು ಸಿಗುತ್ತೆ, ಇದು ಭಾರತದ ಚುನಾವಣೆಯಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಪದ್ಧತಿ. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂತಹ ಯಾವುದೇ ದೇಶನ ತಗೊಳ್ಳಿ ನೀವು, ಚುನಾವಣೆಗೆ ವೋಟ್ ಕೇಳೋದಕ್ಕೆ ಬರುವಂತಹ ಒಬ್ಬ ಜನಪ್ರತಿನಿಧಿ ಆಗಬೇಕಾಗಿರುವ ರಾಜಕಾರಣಿ ಕೈಕಾಲಿಗೆ ಬಿದ್ದು ವೋಟ್ ಕೇಳೋದು ಭಾರತದಲ್ಲಿ ಮಾತ್ರ. ಮುಂದುವರೆದ ಅಮೆರಿಕ ದೇಶದಲ್ಲೂ ಇಲ್ಲ. ಕಾಲಿಗೆ ಬಿದ್ದು ವೋಟ್ ಕೇಳುವುದು ಮಾತ್ರವಲ್ಲದೆ ಕಿವಿಗೂ ಗುಟ್ಟು ಹೇಳೋದು ಕೂಡ ನಮ್ಮಲ್ಲೇ, ಭಾರತದಲ್ಲೇ. ಸ್ವಲ್ಪ ವಯಸ್ಸಾಗಿದ್ರೆ ಅವ್ರ ಕಿವಿಗೆ ಏನೋ ಹೇಳ್ಕೊಂಡು ಅಲ್ಲಿಂದ ಹೊಂಟೋಗ್ತಾರೆ. ಅವನು ಸೋಲ್ತಾನೋ ಗೆಲ್ತಾನೋ ಆಮೇಲೆ. ಬಟ್ ಕಿವಿಗೆ ಒಂದು ಗುಟ್ಟು ಹೇಳೋ ಪದ್ಧತಿ ಇಲ್ಲಿದೆ. ಅದು ಏನು ಹೇಳ್ತಾರೋ ಈವರೆಗೂ ಅದು ರಿವೀಲ್ ಅಲ್ಲ. ಅದು ಏನು ಹೇಳ್ತಾರೆ ಅದು ಕಿವಿಗೆ ಹತ್ರಕ್ಕೆ ಬಂದು ಅಂತ. ಮುಂದಕ್ಕೆ ನಿಮಗೇನಾದ್ರು ಮಾಡ್ತೀನಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಉಲ್ಲೇಖಿತ ವಿಚಾರಗಳು ಅಲ್ಲದೇ ಇದ್ರು ಸಾಂಪ್ರದಾಯಿಕವಾಗಿ ಗೊತ್ತಿರೋ ಸತ್ಯ. ಸೊ ಹಂಗೇನೆ ಸಿದ್ದರಾಮಯ್ಯರ ವಿರುದ್ಧವೂ ಕೂಡ ಒಂದು ಪಿಟಿಷನ್ ಅನ್ನು ದೇವರಾಜೇಗೌಡರು ಸಲ್ಲಿಸಿದ್ರು. ಅದೇನು ಅಂತ ಕೇಳಿದ್ರೆ, ರಾಜ್ಯದಲ್ಲಿ ಇವರು ಅಧಿಕಾರಕ್ಕೆ ಬಂದಿರೋದು ಜನರಿಗೆ ಆಸೆಗಳನ್ನು ಹುಟ್ಟಿಸಿ, ಜೊತೆಗೆ ಈ ಫ್ರೀ ಸ್ಕೀಮ್ಗಳನ್ನು ಮುಂದಿಟ್ಟುಕೊಂಡು, ಅದರರ್ಥ ಅದು ಆಮಿಷ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ.
ಅದರ ಮುಖೇನ ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ರು. ಹೈಕೋರ್ಟ್ ಅದನ್ನು ವಜಾಗೊಳಿಸಿತ್ತು, ಅದನ್ನು ತಿರಸ್ಕಾರ ಮಾಡಿತ್ತು. ಹೈಕೋರ್ಟ್ ವಿರುದ್ಧ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಹೋಗಿತ್ತು ಈ ಕೇಸು. ಸುಪ್ರೀಂ ಕೋರ್ಟ್ ಇವತ್ತು ನೋಟಿಸ್ ಕಳುಹಿಸಿ ಕೊಟ್ಟಿದೆ, ನೀವು ಬಂದು ಅದಕ್ಕೊಂದು ಕ್ಲಾರಿಟಿ ಕೊಡಿ, ಏನಿದು ಕಥೆ ಅಂತ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ತೆರಿಗೆ ದುಡ್ಡಲ್ಲಿ ಜನರಿಗೆ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಎಲೆಕ್ಷನ್ ಪಿಟಿಷನ್ ಸಲ್ಲಿಕೆಯಾಗಿತ್ತು. ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರಿಯಾದ ಅಂಶಗಳ ಮೇಲೆ ಬೆಳಕು ಚೆಲ್ಲದೆ ನಮ್ಮ ಪಿಟಿಷನ್ ವಜಾ ಮಾಡಿದ್ರು. ಇದು ದೇವರಾಜೇಗೌಡರ ವಿಚಾರ. ಹೈಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಫೈಲ್ ಮಾಡಿದ್ದೆವು. ಈಗ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ ಅಂತ ಹೇಳಿ ದೇವರಾಜೇಗೌಡರು ಹೇಳಿಕೆಗಳನ್ನು ಕೊಟ್ಟು ಸಂಚಲನವನ್ನು ಮೂಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.